ಖ್ಯಾತ ಗಾಯಕಿ ಎಸ್ ಜಾನಕಮ್ಮ ಅವರ ನಿಧನಕ್ಕೆ ಜಯಮಾಲಾ ಸಂತಾಪವನ್ನು ಸೂಚಿಸಿದ್ದಾರೆ. ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತ ಹಿರಿಯ ನಟಿ ಜಯಮಾಲಾ ಕಂಬನಿಯನ್ನು ಮಿಡಿದಿದ್ದಾರೆ. ಜಾನಕಮ್ಮ ಅಂತವ ಗಾಯಕಿ ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಳೆಯ ನೆನಪನ್ನು ಮೆಲುಕು ಹಾಕಿದ್ದಾರೆ. ಇನ್ನು ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಎಸ್ ಜಾನಕಿ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತ ಹಿರಿಯ ನಟಿ ಜಯಮಾಲಾ ಸಂತಾಪವನ್ನು ಸೂಚಿಸಿದ್ದಾರೆ. ಜಾನಕಮ್ಮ ಅಂತ ಗಾಯಕಿ ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ, ಅವರು ನಮ್ಮೆಲ್ಲರಿಗೂ ಕೂಡ ತಾಯಿ ಅಂತಿದ್ರು ಅಂತ ಭಾವುಕವಾಗಿ ಕಂಬನಿಯನ್ನು ಮಿಡ್ತಿದ್ದಾರೆ. ಸಂಗೀತದ ದೇವತೆಯನ್ನು ಕಳೆದುಕೊಂಡಿದ್ದೀವಿ ಅಂತ ಜಯಮಾಲಾ ಹೇಳ್ತಾ ಇದ್ದಾರೆ. ನೋಡಿ ಎಂಥ ಅದ್ಭುತವಾದ ಮಾತು. ಸಂಗೀತದ ದೇವತೆ, ಸಂಗೀತದ ಒಂದು ಮಾಧುರ್ಯ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸಂಗೀತದ ಮಾಧುರ್ಯ, ಸರಸ್ವತಿಯನ್ನೇ ತನ್ನ ಕಂಠದಲ್ಲಿ ಇರಿಸ್ಕೊಂಡಂತಹ ಎಸ್ ಜಾನಕಮ್ಮ ಅವರು ಗಾನ ಕೋಗಿಲೆ ಆದರು. ಅನೇಕ ದಿಗ್ಗಜರಿಗೆ ಧ್ವನಿಯಾಗಿದ್ದಾರೆ. ಅನೇಕ ಸಿನಿಮಾಗಳಲ್ಲಿ ಆ ಸಿನಿಮಾಕ್ಕೆ ಯಾವ ರೀತಿಯಾಗಿ ಹಾಡುಗಳು ಬೇಕು ಅದನ್ನು ಕರಗತವನ್ನು ಮಾಡಿಕೊಂಡಿದ್ರು. ಮತ್ತು ಎಸ್ ಜಾನಕಮ್ಮ ಅವರು ಯಾವುದೇ ರೀತಿಯಾದಂತಹ ಶಾಸ್ತ್ರೀಯ ಸಂಗೀತವನ್ನು ಕಲಿತ ಅಂಥವ್ರಲ್ಲ. ಅವರಿಗೆ ಸಂಗೀತದ ಗುರುಗಳಿದ್ದರೂ ಕೂಡ ಶಾಸ್ತ್ರೀಯ ಸಂಗೀತವನ್ನು ಕಲಿತಂಥವ್ರಲ್ಲ. ಆದರೂ ಕೂಡ ನೋಡಿ, ಕಲಾ ಸರಸ್ವತಿ ಅನ್ನುವಂಥದ್ದು ಎಲ್ಲರನ್ನೂ ಕೈ ಬೀಸಿ ಕರೆದ್ರೆ ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಒಂದು ಎಸ್ ಜಾನಕಮ್ಮ ಬೆಸ್ಟ್ ಎಕ್ಸಾಂಪಲ್. ಹಾಗಾಗಿನೇ ಅವರು ನಿಜಕ್ಕೂ ಗಾನ ಕೋಗಿಲೆ ಅನ್ನುವಂತಹ ಒಂದು ಹೆಸರಿಗೆ ಒಂದು ಅರ್ಥ ಇದೆ. ಅಷ್ಟು ಹಾಡಿದ್ದಾರೆ, ಅಷ್ಟು ಎಲ್ಲರ ಮನಸ್ಸಲ್ಲೂ ಕೂಡ ಉಳಿಯುವಂತಹ ಎಸ್ ಜಾನಕಿ ಅವ್ರನ್ನ ಒಂದು ದೇವತೆ ಸಮಾನವಾಗಿ ಜಯಮಾಲಾ ಅವರು ಕಂಡಿದ್ದಾರೆ. ಜಯಮಾಲಾ ಮಾತಾಡಿದ್ದಾರೆ, ಬನ್ನಿ ನೋಡ್ಕೊಂಬರ್ತಾರೆ. ನನಗೆ ಈಗಲೂ ನೋವಾಗೋದು, ನಾನು ಕಳ್ಕೊಂಡಿರೋದು ಯಾವುದು ಅಂತಂದ್ರೆ, ನನಗೆ ಅವರನ್ನ ನಾನು ನಮ್ಮ ಮೀಸೆ ಸೀನಿನ ರಾಜ್ಕುಮಾರ್ ಅವರು ಬಾಮೈದವ್ರಿಗೆ ಫೋನ್ ಮಾಡಿದ್ದೆ. ಅಣ್ಣ, ನಾನು ಜಾನಕಮ್ಮನ ನೋಡಕ್ ಬರಬೇಕು, ನಾನೆಲ್ಲ ಅರೇಂಜ್ ಮಾಡ್ತೀನಿ ಬಾಮ್ಮ ಅಂದ್ರು. ನನಗೆ ಯೋಗ ಇಲ್ಲ, ನನಗೆ ನೋಡಕ್ಕೆ ಆಗಲಿಲ್ಲ. ಅವ್ರದ್ದು ಇಲ್ಲಿ ಮೈಸೂರಿನಲ್ಲಿ ಒಂದು ಸಾಂಗ್ ಇದಾಗಿತ್ತಲ್ಲ, ಅವರ ಹಾಡುಗಳು ಸರಿ. ಯಾವಾಗಾದ್ರೂ ಹೊರಗಡೆ ನಾವು ಹೆಚ್ಚು ಯಾರಿಗಾದ್ರೂ ಮನೆಯಲ್ಲಿ ಮೀಟ್ ಮಾಡ್ತೀವಿ, ಅವ್ರ ಮನೆಯಲ್ಲಿ ಮೀಟ್ ಮಾಡ್ತಿದ್ವಿ, ಅಥವಾ ಹೊರಗಡೆ ಎಲ್ಲಾದ್ರೂ ಹೋದಾಗ ಟ್ರಾವೆಲ್ ಮಾಡುವಾಗ ಹೀಗೆ ಅವರನ್ನ ಮೀಟ್ ಮಾಡ್ತಿದ್ವಿ. ಸರ್, ಸ್ಮಾರಕ ಸರ್ಕಾರ ಮಾಡ್ಲಿ, ನನ್ಗೆ ಅದ್ರ ಬಗ್ಗೆ ನನಗೆ ಅವರು ನಿರಂತರವಾಗಿ ಉಳಿಯೋದಾದ್ರೆ ಅಧ್ಯಯನ ಪೀಠ ಆಗ್ಲಿ ಅಂತ. ಸಂಗೀತ ಅಧ್ಯಯನ ಪೀಠ ಆದ್ರೆ ಅವರು ಶಾಶ್ವತವಾಗಿ ಉಳಿತಾರೆ, ಅನೇಕರಿಗೆ ದಾರಿದೀಪ ಆಗ್ತಾರೆ ಅನ್ನೋದು ನಮ್ಮ ಆಸೆ.